ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ನಿಮಗೆ ಹೇಗೆ ಇಸಿಯನ್ನು ಡೌನ್ಲೋಡ್ ಮಾಡಬಹುದು ಅಥವಾ ಆನ್ಲೈನ್ ಅನ್ನು ಹೇಗೆ ಅಪ್ಲಿಕೇಶನ್ ಅನ್ನು ಕೊಡ್ಬೋದು, ಹೇಗೆ ನಿಮಗೆ ಆನ್ಲೈನ್ನಿಂದ ಇಸಿಯನ್ನು ಪಡೆದುಕೊಳ್ಬೋದು, ಒರಿಜಿನಲ್ ಇಸಿಯನ್ನು ಪಡೆದುಕೊಳ್ಬೋದು ಅಂತ ನಾನು ಹೇಳಿಕೊಡ್ತೇನೆ. ಅದಕ್ಕಾಗಿ ನೀವು ಕಾವೇರಿ ವೆಬ್ಸೈಟಿಗೆ ಹೋಗಬೇಕಾಗ್ತದೆ. ಇದು ವೆಬ್ಸೈಟ್ http://kaveri.karnataka.gov.in. ಈ ವೆಬ್ಸೈಟಿಗೆ ಹೋದ ತಕ್ಷಣ ಇದು ಹೀಗೆ ಓಪನ್ ಆಗ್ತದೆ. ನೀವು ಮೊದಲನೇ ಯೂಸರ್ ಆಗಿದ್ರೆ ನೀವು ರಿಜಿಸ್ಟರ್ ಮಾಡ್ಕೊಳ್ಬೋದು. ನಿಮ್ಮ ಫಸ್ಟ್ ನೇಮ್, ಮಿಡಲ್ ನೇಮ್, ಲಾಸ್ಟ್ ನೇಮ್, ಜೆಂಡರ್ ಆ್ಯಂಡ್ ಮೊಬೈಲ್ ನಂಬರ್ ಎಂಟರ್ ಮಾಡಿ, ಇಮೇಲ್ ಐ ಡಿ ಎಂಟರ್ ಮಾಡಿ, ಸೆಕ್ಯೂರಿಟಿ ಕ್ವಶನ್ ಇರ್ತದೆ ಅದಕ್ಕೆ ಆನ್ಸರ್ ಮಾಡಿ, ಈ ಇಮೇಜನ್ನು ಹಾಕಿದ ತಕ್ಷಣ ನಿಮಗೆ ರಿಜಿಸ್ಟರ್ ಅಂತ ಬಟನ್ ಕಾಣ್ತದೆ. ಇದನ್ನು ರಿಜಿಸ್ಟರ್ ಮಾಡಿದಾಗ ನಿಮಗೆ OTP ಬರ್ತದೆ ನಿಮ್ಮ ಇಮೇಲ್ ಐ ಡಿ ಮತ್ತು ಮೊಬೈಲ್ ನಂಬರಿಗೆ. ಅದನ್ನು ವೆರಿಫೈ ಮಾಡಿದಾಗ ನಿಮ್ಮ ಅಕೌಂಟ್ ಕ್ರಿಯೇಟ್ ಆಗ್ತದೆ. ನೀವು ಲಾಗಿನ್, ನಿಮ್ಮ ಬಳಿ ಅಕೌಂಟ್ ಇದ್ದರೆ ನೀವು ಡೈರೆಕ್ಟ್ ಆಗಿ ಲಾಗಿನ್ ಕೂಡ ಮಾಡಬಹುದು. ನನ್ನ ಬಳಿ ಅಕೌಂಟ್ ಇದೆ, ನಾನು ಆದ್ರಿಂದ ಲಾಗಿನ್ ಅನ್ನು ಮಾಡ್ತೇನೆ. ಅದಾದ ಬಳಿಕ ನೀವು ಹೀಗೆ ಸೆಕ್ಯೂರಿಟಿ ಕೋಡ್ ಅನ್ನು ಎಂಟರ್ ಮಾಡಬೇಕಾಗ್ತದೆ. ಲಾಗಿನ್ ಅಂತ ನಾನು ಕೊಡ್ತೇನೆ. ನಿಮ್ಮ ರಿಜಿಸ್ಟರ್ ಮೊಬೈಲಿಗೆ ಒಂದು OTP ಬರ್ತದೆ. ಆ OTP ಅನ್ನು ನೀವು ಇಲ್ಲಿ ಎಂಟರ್ ಮಾಡಬೇಕಾಗ್ತದೆ. ಹೀಗೆ ಮಾಡಿದ ತಕ್ಷಣ ನೀವು ಇಲ್ಲಿ ನೋಡಬಹುದು, ಈ ಕಾವೇರಿ ವೆಬ್ಸೈಟ್ ಇಂದ ನೀವು ಡಾಕ್ಯುಮೆಂಟ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೋದು. ಆನ್ಲೈನ್ ಇಸಿ ಅಪ್ಲಿಕೇಶನ್ ಹಾಕಿ ಆನ್ಲೈನ್ ಮುಖಾಂತರವೇ ಒರಿಜಿನಲ್ ಇಸಿಯನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು. ಆನ್ಲೈನ್ CC ಅಪ್ಲಿಕೇಶನ್ ನೀವು ಇಲ್ಲೇ ಮಾಡ್ಬೋದು. ಮ್ಯಾರೇಜ್ ರಿಜಿಸ್ಟ್ರೇಷನ್ ಅನ್ನು ನೀವು ಆನ್ಲೈನ್ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿ ಆನ್ಲೈನಲ್ಲಿ ಎಲ್ಲ ಪ್ರೊಸೆಸ್ ಅನ್ನು ಕಂಪ್ಲೀಟ್ ಮಾಡ್ಕೊಳ್ಬೋದು. ಏನಾದರೂ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕಿದ್ರೆ ಇಲ್ಲೇ ನೀವು ಮಾಡ್ಕೊಳ್ಬೋದು. ನಾನು ಇವತ್ತಿನ ವಿಡಿಯೋದಲ್ಲಿ ಹೇಗೆ ನೀವು ಆನ್ಲೈನ್ ಅಪ್ಲಿಕೇಶನ್ ಅನ್ನು ಹಾಕ್ಬೋದು, ಅಂದರೆ ಹೇಗೆ ನಿಮಗೆ ಬರ್ತದೆ ಆನ್ಲೈನ್ ಇಂದ ಅಂತ ನಾನಿಲ್ಲಿ ಹೇಳಿಕೊಡ್ತೇನೆ. ಇದು ನನ್ನ ಅಪ್ಲಿಕೇಶನ್ ಫಾರ್ಮ್. ಸೊ ನೀವು ಒಂದ್ಸರ್ತಿ ನೀವು ಅಪ್ಲಿಕೇಶನ್ ಹಾಕಿದ ತಕ್ಷಣ ಈ ಫಾರ್ಮ್ ಒಂದು ಜನರೇಟ್ ಆಗ್ತದೆ. ಈ ಫಾರ್ಮ್ ಅಲ್ಲಿ ಎಲ್ಲ ಡೀಟೇಲ್ಸ್ ಇರ್ತದೆ, ಎಲ್ಲೆಲ್ಲ ಫಾರ್ಮ್ ಏನೆಲ್ಲ ಡೀಟೇಲ್ಸ್ ಫಿಲ್ ಮಾಡಿದ್ರಿ ಅಂತ. ಡೌನ್ಲೋಡ್ ಸೈನ್ಡ್ ಇಸಿ ಅಂದ್ರೆ ನಿಮಗೆ ಒಂದು 3 to 4 days ಅಲ್ಲಿ ನಿಮಗೆ ಒರಿಜಿನಲ್ ಇಸಿ ಸೈನ್ ಆಗಿ ಬರ್ತದೆ. ಅದು SRO ಇಂದ ಡೈರೆಕ್ಟ್ ಆಗಿ ಬರ್ತದೆ. ನೀವು ಆಫೀಸಿಗೆ ಹೋಗಿ ಕಲೆಕ್ಟ್ ಮಾಡುವ ಅವಶ್ಯಕತೆ ಇಲ್ಲ. ನೀವು ಆನ್ಲೈನ್ ಅಲ್ಲಿ ಸಬ್ಮಿಷನ್ ಮಾಡಿ ಒಂದು ಮಿನಿಮಮ್ ಫೀಸ್ ಇರ್ತದೆ. ಆ ಫೀಸ್ ಅನ್ನು ಇಲ್ಲೇ ಪೇ ಮಾಡಿದ್ರೆ ನಿಮಗೆ ಆನ್ಲೈನ್ ಅಲ್ಲೇ ಡೌನ್ಲೋಡ್ ಮಾಡುವ ಅಪ್ಲಿಕೇಶನ್ ಸಿಗ್ತದೆ. ನಾನಿಲ್ಲಿ ನಿಮಗೆ ಹೇಳ್ತೇನೆ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಹೇಗೆ ನೀವು ಅಪ್ಲೈ ಮಾಡಬಹುದು ಅಂತ ನಿಮಗೆ ಹೇಳಿಕೊಡ್ತೀನಿ. ಇಲ್ಲಿ ಸ್ಟಾರ್ಟ್ ನ್ಯೂ ಅಪ್ಲಿಕೇಶನ್ ಅಂತ ಇರ್ತದೆ. ಇದನ್ನು ನೀವು ಸ್ಟಾರ್ಟ್ ನ್ಯೂ ಅಪ್ಲಿಕೇಶನ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಸಿಗ್ತದೆ ಡಾಕ್ಯುಮೆಂಟ್ ರಿಜಿಸ್ಟ್ರೇಷನ್, ಮ್ಯಾರೇಜ್ ರಿಜಿಸ್ಟ್ರೇಷನ್, ಪೆಂಡಿಂಗ್ ಡಾಕ್ಯುಮೆಂಟ್ ರಿಜಿಸ್ಟ್ರೇಷನ್ ಹಾಗೆಲ್ಲ ಸಿಗ್ತದೆ. ಇದರಲ್ಲಿ ನೀವು ಇಲ್ಲಿ ಆನ್ಲೈನ್ ಇಸಿ ಅಂತ ಇರ್ತದೆ, ಅದನ್ನು ಕ್ಲಿಕ್ ಮಾಡಿ ಓಪನ್ ಮಾಡಬಹುದು. ಅದನ್ನು ಓಪನ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಗೈಡ್ಲೈನ್ಸ್ ಅಂತ ಇರ್ತದೆ. ಆ ಗೈಡ್ಲೈನ್ಸ್ ಅನ್ನು ನೀವು ಒಂದ್ಸರ್ತಿ ನೋಡ್ಕೊಳ್ಬೇಕು. ಪ್ರಾಪರ್ಟಿ ರಿಲೇಟೆಡ್ ಡೀಟೇಲ್ಸ್ ಲೈಕ್ PID, ಸರ್ವೆ ನಂಬರ್ ಹಾಗೆಲ್ಲ ಇರ್ತದೆ. ಅಂಡ್ ರೆಸ್ಪೆಕ್ಟಿವ್ ಫೀಲ್ಡ್ ಅಂಡ್ ಸೈನ್ ಅಂತ ಒಂದು ಮಾಡ್ಲಿಕ್ಕೆ ಇರ್ತದೆ. ನೀವು ಒಂದ್ಸರ್ತಿ ಪೇಮೆಂಟ್ ಮಾಡಿದ ತಕ್ಷಣ ಒಂದು ಸೈನ್ ಅಂತ ನಿಮಗೆ ಸಿಗ್ತದೆ. ಈ ಸೈನ್ ಅನ್ನು ನೀವು ಮ್ಯಾಂಡೇಟರಿ ಆಗಿ ಮಾಡಬೇಕಾಗ್ತದೆ. ಇದು ಮಾಡಿದ ಮೇಲೆ ಆ ಅಪ್ಲಿಕೇಶನ್ ಸಬ್ಮಿಟ್ ಆಗ್ತದೆ. ನಿಮಗೆ 3 to 4 days ಅಲ್ಲಿ ನಿಮಗೆ ಒರಿಜಿನಲ್ ಇಸಿ ನಿಮಗೆ ಡೌನ್ಲೋಡ್ ಮಾಡಲಿಕ್ಕೆ ಸಿಗ್ತದೆ. ಹೀಗೆ ಎಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇಲ್ಲಿ ಮೆನ್ಷನ್ ಮಾಡಿ ಇಡ್ತಾರೆ. ನಾನಿಲ್ಲಿ ಕ್ಲಿಕ್ ಅಂತ ಕಂಟಿನ್ಯೂ ಕೊಡ್ತೇನೆ. ಇದರಲ್ಲಿ ನಿಮಗೆ ಕೇಳ್ತಾರೆ ಆಫ್ಟರ್ ನಿಮ್ಮ ಮನೆ ರಿಜಿಸ್ಟ್ರೇಷನ್ ಆಫ್ಟರ್ 2004 ಆದದ್ದ ಬಿಫೋರ್ 2004 ಆದದ ಅಂತ. ಸೊ ಇನ್ ಕೇಸ್ ನಿಮ್ಮದು ಬಿಫೋರ್ ಪರ್ಚೇಸ್ ಮಾಡಿದ್ರೆ ಅಥವಾ ಬಿಲ್ಡ್ ಆಗಿದ್ರೆ ಅದನ್ನು ನೀವು ಇಲ್ಲಿ ಕ್ಲಿಕ್ ಮಾಡಬೇಕು. ಆಗ ನಿಮಗೆ 2 EC ಸರ್ಟಿಫಿಕೇಟ್ ಬರ್ತದೆ. ಎಲ್ಲಾದ್ರೂ ನೀವು ಮನೆಯನ್ನು 2004 ನಂತರ ಪರ್ಚೇಸ್ ಆಗಿದ್ರೆ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡಿ ಕ್ಲಿಕ್ ಆನ್ ಪ್ರೊಸೀಡ್ ಅಂತ ಮಾಡಬೇಕು. ನೆಕ್ಸ್ಟ್ ಡಿಸ್ಟ್ರಿಕ್ಟ್ ಅನ್ನು ಸೆಲೆಕ್ಟ್ ಮಾಡಬೇಕು. ಇದೆಲ್ಲ ಡೀಟೇಲ್ಸ್ ನಿಮ್ಮ ಸೇಲ್ಸ್ ಡೀಡ್ ಅಲ್ಲಿ ಇರ್ತದೆ. ಆ ಸೇಲ್ಸ್ ಡೀಡ್ ನ ಪ್ರಕಾರ ನೀವು ಇಲ್ಲಿ ಎಂಟರ್ ಮಾಡಬೇಕು. ಇಲ್ಲಿ 2 ರೀತಿಯಲ್ಲಿ ಸರ್ಚ್ ಮಾಡಬಹುದು, ಸರ್ಚ್ ಬೈ ಪ್ರಾಪರ್ಟಿ ನಂಬರ್ ಅಂಡ್ ಸರ್ಚ್ ಬೈ ಪಾರ್ಟಿ ನೇಮ್. ಬೆಟರ್ ನೀವು ಗೋ ಫಾರ್ ಸರ್ಚ್ ಬೈ ಪ್ರಾಪರ್ಟಿ ನೇಮ್, ಯಾಕೆಂದ್ರೆ ಇದು ಈಸಿಯಲ್ಲಿ ನಿಮಗೆ ಸಿಗ್ತದೆ.
ಇಲ್ಲಿ ನಾನು ಜಯನಗರ ಅಂತ ಸೆಲೆಕ್ಟ್ ಮಾಡ್ತೇನೆ ಡಿಸ್ಟಿಕ್, ಅಂಡ್ ತಾಲೂಕು ನೀವು ಸೆಲೆಕ್ಟ್ ಮಾಡಬೇಕು. ಅಂದ್ರೆ ಯಾವುದಾದ್ರೂ ನೀವು ಸೆಲೆಕ್ಟ್ ಮಾಡ್ಬೋದು. ಇಡೀ ಕರ್ನಾಟಕದ ಎಲ್ಲ ಡಿಸ್ಟಿಕ್ ಇಲ್ಲಿ ಇರ್ತದೆ. ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಬೋದು ಯಾವ ಡಿಸ್ಟಿಕ್ಕಿನ ನೀವು ಇದು ಮಾಡ್ಕೊಳ್ಬೋದು ಅಂತ. ನಾನು ಇಲ್ಲಿ ಜಯನಗರ ಅಂತ ಸೆಲೆಕ್ಟ್ ಮಾಡ್ತೇನೆ. ತಾಲೂಕು ನೀವು ಯಾವುದು ತಾಲೂಕು ಅಂತ ಸೆಲೆಕ್ಟ್ ಮಾಡಬೇಕು. ನಾನಿಲ್ಲಿ ಕೆಂಗೇರಿ ಅಂತ ಸೆಲೆಕ್ಟ್ ಮಾಡ್ತೇನೆ, ಅಥವಾ ಯಾವ ತಾಲೂಕು ಅಂತ ನೀವು ಇಲ್ಲಿ ಆಪ್ಷನ್ ಆಟೋಮೆಟಿಕ್ ಆಗಿ ಕೊಡ್ತದೆ. ನೀವು ಜಯನಗರ ಅಂತ ಸೆಲೆಕ್ಟ್ ಮಾಡಿದ್ರೆ ತಾಲೂಕು ಯಾವುದೆಲ್ಲ ತಾಲೂಕು ಇದೆ ಜಯನಗರದಲ್ಲಿ ಅಂತ ನೀವು ಹೇಳ್ತದೆ. ಮತ್ತೆ ಹೋಬಳಿ ಯಾವುದು ಅಂತ ನೀವು ಸೆಲೆಕ್ಟ್ ಮಾಡಬೇಕು. ಹೀಗೆ ನಾನು ಒಂದು ಹೋಬಳಿ ಸೆಲೆಕ್ಟ್ ಮಾಡಿದ್ದೇನೆ. ಅದರಲ್ಲಿ ನೀವು ಟೌನ್ ಸೆಲೆಕ್ಟ್ ಮಾಡಿದ್ಮೇಲೆ ಆ ಟೌನ್ ಅಲ್ಲಿ ಯಾವ ವಿಲೇಜ್ ಅಂತ ಪುನಃ ಆಪ್ಷನ್ ಕೊಡ್ತದೆ. ನಾನೊಂದು ವಿಲೇಜ್ ಸೆಲೆಕ್ಟ್ ಮಾಡ್ತೇನೆ. ಮತ್ತೆ ಪ್ರಾಪರ್ಟಿ ಟೈಪ್ ಯಾವುದು ಅಂತ ಇಲ್ಲಿ ಸೆಲೆಕ್ಟ್ ಮಾಡಬೇಕು. ಇಲ್ಲಿ ನೀವು ಸೆಲೆಕ್ಟ್ ಮಾಡೋದು ಸರ್ಚ್ ಬೈ ಪ್ರಾಪರ್ಟಿ ನಂಬರ್ ಅಂತ ಮಾಡಿದ್ರೆ ಸ್ವಲ್ಪ ಡಿಫಿಕಲ್ಟ್ ನಿಮಗೆ ಸಿಗ್ಲಿಕ್ಕೆ. ಸರ್ಚ್ ಬೈ ಪ್ರಾಪರ್ಟಿ ನೇಮ್ ಅಂತ ಮಾಡಿ, ಆಗ ಈಸಿಯಲ್ಲಿ ನಿಮಗೆ ನಿಮ್ಮ ಪ್ರಾಪರ್ಟಿಯನ್ನು ಸರ್ಚ್ ಮಾಡ್ಬೋದು. ನಾನಿಲ್ಲಿ ನನ್ನ ಹೆಸರನ್ನು ಟೈಪ್ ಮಾಡ್ತೇನೆ. ಯಾವ ಡೇಟ್ ಇಂದ ಯಾವ ಡೇಟ್ ವರೆಗೆ ಅಂತ ನೀವು ಹಾಕ್ಬೋದು. ಇಲ್ಲಿ ಬೇಕಿದ್ರೆ ನೀವು 2004 ಇಂದ, ನಾನು ಜನವರಿ 1 ಇಂದ ಮಾಡ್ತೇನೆ ಅಂತ ಇದ್ರೆ ಇಲ್ಲಿವರೆಗೆ ಇವತ್ತಿನ ಡೇಟ್ ವರೆಗೆ ನೀವು ಮಾಡ್ಕೊಳ್ಬೋದು. ಸರ್ಚ್ ಅಂತ ಕೊಟ್ರೆ ಈಗ ಈ ಪರ್ಟಿಕ್ಯುಲರ್ ಡಿಸ್ಟಿಕ್, ತಾಲೂಕು, ಟೌನ್, ವಿಲೇಜ್ ಅಲ್ಲಿ ಈ ನೇಮ್ ಯಾರ್ದೆಲ್ಲ ಡಿಸ್ಪ್ಲೇ ಆಗ್ತದೆ ಅದೆಲ್ಲ ಇಲ್ಲಿ ನಿಮಗೆ ನೋಡ್ಲಿಕ್ಕೆ ಸಿಗ್ತದೆ. ಇಲ್ಲಿ ನಮೂನೆ 16 148ನೇ ನಿಯಮ ಅಂದ್ರೆ ಆ ಪರ್ಟಿಕ್ಯುಲರ್ ಡಿಸ್ಟಿಕ್, ತಾಲೂಕು, ಟೌನು, ವಿಲೇಜ್ ಅಲ್ಲಿ ಈ ಪರ್ಟಿಕ್ಯುಲರ್ ನೇಮ್ ಅವರು ಯಾರು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಅವರ ಹೆಸರಲ್ಲಿ ಯಾವ ಪ್ರಾಪರ್ಟಿನೂ ಇಲ್ಲ ಅಂತ ಇಲ್ಲಿ ಹೇಳ್ತದೆ. ಸೊ ಇನ್ ಕೇಸ್ ಇದು ಹೀಗೆ ಬಂದಾಗ ನೀವು ಪ್ರೊಸೀಡ್ ಕ್ಲಿಕ್ ಮಾಡಿ ಸಹ ಏನು ಪ್ರಯೋಜನ ಇಲ್ಲ, ಅದು ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತದೆ. ಆದ್ರಿಂದ ನೀವು ಏನ್ ಮಾಡಿ ಅಂದ್ರೆ ನೀವು ನಿಮಗೆ ಕರೆಕ್ಟ್ ಆಗಿ ಡೀಟೇಲ್ಸ್ ಸಿಗೋವರೆಗೆ ನೀವು ಸರ್ಚ್ ಮಾಡ್ತಾ ಇರಿ. ನಾನಿಲ್ಲಿ ಒಂದು ಡೀಟೇಲ್ ಅನ್ನು ಸರ್ಚ್ ಮಾಡ್ತೇನೆ. ಮತ್ತೆ ಫಸ್ಟ್ ನೇಮ್ ಮತ್ತೆ ನನ್ನ ಫುಲ್ ನೇಮ್ ಅನ್ನು ನಾನು ಇಲ್ಲಿ ಹಾಕ್ತೇನೆ. ಹಾಕಿದ ತಕ್ಷಣ ನಾನು ಡೇಟ್ ಅನ್ನು ಇಲ್ಲಿ ಕರೆಕ್ಟ್ ಆಗಿ ಮೆನ್ಷನ್ ಮಾಡಿದ್ದೇನೆ. ಸರ್ಚ್ ಅಂತ ಕ್ಲಿಕ್ ಮಾಡ್ತೇನೆ. ಆಗ ನಿಮಗೆ ನಿಮ್ಮ ಕರೆಕ್ಟ್ ಪ್ರಾಪರ್ಟಿ ಡೀಟೇಲ್ಸ್ ಇಲ್ಲಿ ನೋಡ್ಲಿಕ್ಕೆ ಸಿಗ್ತದೆ. ಆಗ ಈಗ ನಮೂನೆ 17 ಅಂದ್ರೆ ನಿಮಗೆ ಅವರಿಗೆ ಆ ಪರ್ಟಿಕ್ಯುಲರ್ ನೇಮ್ನ ಪ್ರಾಪರ್ಟಿ ಸಿಕ್ಕಿದೆ ಅಂತ ಮೀನಿಂಗ್. ನೀವು ನಮೂನೆ 17 ಅಂತ ಬರುವವರೆಗೆ ನೀವು ಇಲ್ಲಿ ಸರ್ಚ್ ಮಾಡ್ತಾ ಇರ್ಬೋದು. ಇಲ್ಲಿ ನಿಮಗೆ ಎಲ್ಲ ಡೀಟೇಲ್ಸ್ ನೋಡ್ಲಿಕ್ಕೆ ಸಿಗ್ತದೆ. ಎಲ್ಲ ಡೀಟೇಲ್ಸ್ ಇದೆ. ನಿಮಗೆ ಇಸಿ ಒರಿಜಿನಲ್ ಸೈನ್ಡ್ ಕಾಪಿ ಬೇಕು ಅಂತ, ಪ್ರಮಾಣ ಪತ್ರ ಬೇಕು ಅಂತ ಇದ್ರೆ ಇದು 2 ಚೆಕ್ ಬಾಕ್ಸ್ ಅನ್ನು ಕ್ಲಿಕ್ ಮಾಡಿ ಕ್ಲಿಕ್ ಆನ್ ಪ್ರೊಸೀಡ್ ಅಂತ ಕ್ಲಿಕ್ ಮಾಡಬೇಕು. ಆಗ ಫೀಸ್ ಇರ್ತದೆ. ಆ ಫೀಸ್ ಅನ್ನು ನೀವು ಪೇ ಮಾಡಬೇಕಾಗ್ತದೆ. ಸೊ ಮೇಕ್ ಪೇಮೆಂಟ್ ಅಂದ್ರೆ 250 ರುಪೀಸ್ ನೀವು ಪೇಮೆಂಟ್ ಮಾಡಬೇಕಾಗ್ತದೆ. ನೀವು ಪೇಮೆಂಟ್ ಅಪ್ಲಿಕೆಂಟ್ ಎಲ್ಲ ಇಲ್ಲಿ ನೋಡ್ಲಿಕ್ಕೆ ಸಿಗ್ತದೆ. ಈ ಅಪ್ಲಿಕೆಂಟ್ ನೋಡ್ಲಿಕ್ಕೆ ಸಿಗ್ತದೆ. ನೀವು ಪೇಮೆಂಟ್ ಮಾಡ್ಲಿಕ್ಕೆ ಆಗ್ತದೆ. ಪೇಮೆಂಟ್ ಮುಂಚೆ ನಿಮಗೆ ಇನ್ಸ್ಟ್ರಕ್ಷನ್ ಇರ್ತದೆ. 3 ಟೈಪ್ ಅಲ್ಲಿ ಪೇಮೆಂಟ್ ಮಾಡ್ಬೋದು. ನೆಫ್ಟ್ ಪೇಮೆಂಟ್ ಮಾಡ್ಬೋದು, ಆನ್ಲೈನ್ ಪೇಮೆಂಟ್, ಇಂಟರ್ನೆಟ್ ಥ್ರೂ ಪೇಮೆಂಟ್ ಮಾಡ್ಬೋದು, ಅಥವಾ UPI ಪೇಮೆಂಟ್ ಮಾಡ್ಬೋದು. ಎಲ್ಲರೂ UPI ಪೇಮೆಂಟಿಗೆ ಹೋಗ್ತಾರೆ. ಆದ್ರೆ ಇಲ್ಲೆಲ್ಲ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಾರೆ, ಹೇಗೆಲ್ಲ ಮಾಡ್ಬೋದು, ಎಲ್ಲಾದ್ರೂ ಸ್ಟ್ರಕ್ ಆದ್ರೆ ಎಷ್ಟು ದಿವಸದ ಮೇಲೆ ಹಣ ವಾಪಸ್ ಬರ್ತದೆ, ಎಲ್ಲ ಡೀಟೇಲ್ಸ್ ಕೊಟ್ಟಿದ್ದಾರೆ. ಇದನ್ನು ಕ್ಲಿಕ್ ಕಂಟಿನ್ಯೂ ಮಾಡಿದ್ರೆ ನಿಮಗೆ ಪೇಮೆಂಟ್ ಗೇಟ್ವೇಗೆ ಹೋಗ್ತದೆ, ಟ್ರೆಷರಿಗೆ ಹೋಗ್ತದೆ. ಇಲ್ಲಿ ನಿಮಗೆ ನೋಡ್ಬೋದು ನೆಟ್ ಬ್ಯಾಂಕಿಂಗ್, ನೆಫ್ಟ್ ಅಂತ ಇದೆ. ಇನ್ನೊಂದು UPI ಇದೆ. ಸಮ್ ಟೈಮ್ ಆ UPI ಈಗ ಹೈಡ್ ಆಗಿದೆ. ಸೊ ನೀವು ಈಗ ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ನೀವು ಪೇಮೆಂಟ್ ಸೆಲೆಕ್ಷನ್ ಯಾವ ಬ್ಯಾಂಕ್, ಇ-ಪೇ ಏನೆಲ್ಲ ಇದೆ ಅಂತ ನೀವು ಸೆಲೆಕ್ಟ್ ಮಾಡಿ, UPI ಇದ್ರೆ ಡೈರೆಕ್ಟ್ ಆಗಿ ಸ್ಕ್ಯಾನ್ QR ಕೋಡ್ ಬರ್ತದೆ. ಆ QR ಕೋಡ್ ಮುಖಾಂತರ ನೀವು ಪೇ ಮಾಡ್ಬೋದು. ಇಲ್ಲಿ ನೀವು ಈಗ ಕ್ಯಾಪ್ಚರ್ ಮಾಡ್ಕೊಳ್ಬೇಕು. ಈಗ ನೆಫ್ಟ್ ಇದ್ರೆ ನೆಫ್ಟ್ ಅಂತ ಸೆಲೆಕ್ಟ್ ಮಾಡಿ, ಯಾವ ಬ್ಯಾಂಕ್ ಅಂತ ಸೆಲೆಕ್ಟ್ ಮಾಡಿ ಕ್ಯಾಪ್ಚಾ ಸೆಲೆಕ್ಟ್ ಮಾಡಬೇಕು. ಹೀಗೆ ಕ್ಯಾಪ್ಚಾ ಸೆಲೆಕ್ಟ್ ಮಾಡಿದ ತಕ್ಷಣ ಸಲ್ಲಿಸು ಅಂತ ಇರ್ತದೆ. ಸಲ್ಲಿಸಿದ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಅದು ಪೇಮೆಂಟ್ ಗೇಟ್ವೇಗೆ ಹೋಗ್ತದೆ. ನೀವು ಪೇ ಮಾಡಬಹುದು. ಪೇ ಮಾಡಿದ ತಕ್ಷಣ ಒನ್ ಮೋರ್ ಸೈನ್ ಅಂತ ಬರ್ತದೆ. ಸೈನ್ ಬಂದ ತಕ್ಷಣ ನೀವು ಆ ಸೈನ್ ಅಂದ್ರೆ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಹಾಕಬೇಕು, ಸಬ್ಮಿಟ್ ಮಾಡಬೇಕು. ಸಬ್ಮಿಟ್ ಮಾಡಿದ ತಕ್ಷಣ ಒಂದು OTP ಬರ್ತದೆ. OTP ಬಂದ ತಕ್ಷಣ ಆ OTP ಅನ್ನು ನೀವು ಎಂಟರ್ ಮಾಡಿದರೆ ನಿಮಗೆ ಅಪ್ಲಿಕೇಶನ್ ಕಂಪ್ಲೀಟ್ ಆಗ್ತದೆ. 3 to 4 ಡೇಸ್ ಅಲ್ಲಿ ಅವರು ರಿವ್ಯೂ ಮಾಡಿ ನಿಮಗೆ ಒರಿಜಿನಲ್ ಅನ್ನು ಡೌನ್ಲೋಡ್ ಮಾಡಲಿಕ್ಕೆ ಸಬ್ಮಿಟ್ ಮಾಡ್ತಾರೆ. ನೀವು 3 to 4 ಡೇಸ್ ಅಲ್ಲಿ ಅಗೈನ್ ಲಾಗಿನ್ ಆಗಿ ನೀವು ಡೌನ್ಲೋಡ್ ಅನ್ನು ಇದೇ ವೆಬ್ಸೈಟ್ ಅಲ್ಲಿ ಮಾಡ್ಕೊಳ್ಬಹುದು. ಇನ್ ಕೇಸ್ ಏನಾದರೂ ಇದರಲ್ಲಿ ಡೌಟ್ ಏನಾದರೂ ಇದ್ರೆ ನನ್ನನ್ನು ಕಾಂಟ್ಯಾಕ್ಟ್ ಆಗಿ.